ಇದು ಕೇವಲ ಜಾರಕಿಹೊಳಿ ಅವ್ರ ಗೆಲುವು ಅನ್ನೋಂಗೆ ಯಾರೂ ಮಾತಾಡಲಿಕ್ಕೆ ಹೋಗಲಿಲ್ಲ. ಇಲ್ಲ, ಎಲ್ಲರೂ ಹೊಂದಾಣಿಕೆ ಮಾಡಿ ಮಾತಾಡಿದ್ವಿ, ಬಗೆಹರಿಸಿದ್ವಿ ಅಂತೇಳಿ ಸ್ವತಃ ಜಾರಕಿಹೊಳಿ ನಮ್ಮ ಸತೀಶ್ ಅವರು ಹೇಳಿದರು. ಇದರಿಂದಾಗಿ ಇಲ್ಲಿ ಯಾರು ಕಳ್ಕೊಂಡ್ರು ಯಾರು ಪಡ್ಕೊಂಡ್ರು ಅನ್ನೋ ಒಂದು ದೊಡ್ಡ ಪ್ರಶ್ನೆ ಉಳಿದ್ಬಿಟ್ಟದ. ಬಟ್ ಇಲ್ಲಿ ಕಳ್ಕೊಂಡಿದ್ದು ಅದ, ಪಡೆದದ್ದು ಅದು, ಇಲ್ಲಂತಲ್ಲ. ಏನು ಕಳ್ಕೊಂಡ್ರು? ಮೊದಲನೇದಾಗಿ ಈ ನಮ್ಮ ಜಾರಕಿಹೊಳಿ ಕುಟುಂಬದವ್ರು ಏನು ಕಳ್ಕೊಂಡ್ರು, ಗೆದ್ದಿದ್ದಾರೆ ಇಲ್ಲ ಅಂತಲ್ಲ, ತಮ್ಮ ಮನುಷ್ಯನನ್ನು ಜೊಲ್ಲೆ ಅಂತಂದಿದ್ದಾರೆ. ಯಾಕಂದರೆ ಸ್ವತಃ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದರೂ ಸಹ ಕಾಂಗ್ರೆಸ್ಗೆ ತೊಗೊಂಡು ತೆಗೆದ್ರು ಬಾರಪ್ಪ ಅಂತೇಳಿ. ಬಟ್ ಇಲ್ಲೇ ಆಗಿದ್ದೇನಪ್ಪ ಅಂದ್ರೆ ಬಾಲಚಂದ್ರ ಜಾರಕಿಹೊಳಿ ಅವರ ಅತ್ಯಂತ ಪ್ರೀತಿಯ ಮತ್ತು ಇನ್ನೊಂದು ಮಾತದ, ಸಪೋಸ್ ಏನಾದರೂ ಜೊಲ್ಲೆ ಅವರನ್ನು ಅಧ್ಯಕ್ಷರಣೆ ಮಾಡೋದು ಹೋಗಿದ್ರೆ ಜಾರಕಿಹೊಳಿ ಕುಟುಂಬಕ್ಕೆ ಒಂದು ಕಳಂಕ ಇರ್ತಿತ್ತು, ಅದರಲ್ಲಿ ಎರಡು ಮಾತಿಲ್ಲ. ಇಲ್ಲ, ಇವ್ರು ನಂಬಿ ಹೋದವರು ಈ ರೀತಿ ಕೊಡ್ತಾರಪ್ಪ ಅನ್ನೋದು ಅವ್ರ ವಿರೋಧಿಗಳು ಪ್ರಚಾರ ಮಾಡ್ತಾಯಿದ್ರು, ಅದರಿಂದ ಬಚಾವಾದರು. ಇಲ್ಲಿ ನಡೆದದ್ದು ಯಾರದಪ್ಪ ಅಂದ್ರೆ ಸ್ವತಃ ಮುಖ್ಯಮಂತ್ರಿಯವರು ಪಾರ್ಟಿಯವರು ಹೇಳಿದ್ರೂ ಸಹಿತ ಈ ನಮ್ಮ ಜೊಲ್ಲೆ ಅವರನ್ನು ಅಧ್ಯಕ್ಷರನ್ನು ಮಾಡುವಲ್ಲೇ ಯಶಸ್ವಿಯಾಗಿದ್ದು. ಜೊತೆಗೆ ಒಂದಿಷ್ಟು ಸಮಾಧಾನಕರವಾಗಿ ನಮ್ಮ ಏನಪ್ಪ ಅಂದ್ರೆ ಸೌದಿಯವರಿಗೂ ಅವರ ಅತ್ಯಂತ ಆತ್ಮೀಯಕ್ಕಾಗಿ ಅವ್ರಂಥದ್ದು ಉಪಾಧ್ಯಕ್ಷ ಮಾಡಿದ್ದು. ಎರಡೂ ಗುಂಪುಗಳು ಒಂದು ರೀತಿ ಏನಪ್ಪ ಅಂತಂದ್ರೆ ನೀವು ನೆಮ್ಮದಿಯಿಂದ ಇರ್ರಿ, ಸಮಾಧಾನ ಇರ್ರಿ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಸಂದರ್ಭದಲ್ಲಿ ನಾವು ಗಣೇಶ್ ಹುಕ್ಕೇರಿ ಅವ್ರ ಮಾತು ಬಂತು ಅಂತ ಚರ್ಚೆಗೆ ಬಂತು, ಕತ್ತಿಯವ್ರನ್ನು ಮಾಡಿದ್ರು ಅಂತ ಪ್ರಯತ್ನ ಮಾಡಿದ್ರು ಅಂತ. ಬಟ್ ಅದಕ್ಕೆ ಅವಕಾಶಗಳು ಹಿರಿಯರಿದ್ದಾರೆ ನಮ್ಮಲ್ಲೇ ಬೇಡ ಅನ್ನುವಂಥ ಮಾತು ಹೇಳಿ ಸರಿದ್ರು ಅಂತೇಳಿ. ಬಟ್ ಅದು ಸುಲಭ ಇರಲಿಲ್ಲ ಯಾರ್ದು, ನಮ್ಮ ಗಣೇಶ್ ಹುಕ್ಕೇರಿ ಅವರು. ಯಾಕಂದ್ರೆ ಜಾರಕಿಹೊಳಿ ಅವರು ಸುತಾರಾಮ್ ಒಪ್ತಾ ಇರಲಿಲ್ಲ, ಅವ್ರು ತೋರಿಸ್ಬೇಕಾಗಿತ್ತು ನಮ್ಮ ಶಕ್ತಿ ಅದಪ್ಪ, ನಾವು ಗೆದ್ದಿದ್ದೀವಿ ಅಂತೇಳಿ. ಆ ದಿಶೆಯಲ್ಲಿ ಎರಡೂ ಆಯ್ತು. ಇದು ನೋಡಿದ್ರೆ ಸತೀಶ್ ಅವರು ಇಲ್ಲಪ್ಪ ನಾವು ಹೊಂದಾಣಿಕೆ ಆಯಿತು, ಬರೋಬ್ಬರಿ ಇದು ಸರ್ಕಾರ ರಂಗದಲ್ಲೇ ಹೊಂದಾಣಿಕೆ ಇರಬೇಕು ಅಂತೇಳಿ. ಆದರೆ ಈ ಹೊಂದಾಣಿಕೆ ಮುಂದಿನ ರಾಜಕೀಯದಲ್ಲಿ ಇರ್ತದನ ಅನ್ನೋದಕ್ಕೆ ಮೋಸ್ಟ್ಲಿ